ಇವತ್ತು ಅಪ್ಪು ಅವರು ನಿಮ್ಮೆಲ್ಲರ ಅಪ್ಪು, ವಿಶೇಷವಾಗಿ ನನಗೆ ನನ್ನ ಅಪ್ಪು. ನಾನು ಅವನ ಚಿಕ್ಕಂದಿಂದ ನೋಡಿದ್ದೇನೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಜೊತೆಗೆ ವೈಯಕ್ತಿಕವಾಗಿ ಸುಮಾರು 4-5 ದಶಕಗಳ ಒಡನಾಟ ಇದೆ. ಅತ್ಯಂತ ಒಂದು ಪ್ರತಿಭಾವಂತ ಒಬ್ಬ ಯುವಕ, ಸದಾ ಹಸನ್ಮುಖ, ಎಲ್ಲರನ್ನೂ ನಗೆಯಲ್ಲಿ ಗೆದ್ದಿರುವಂಥ ಹೃದಯ ಶ್ರೀಮಂತಿಕೆ ಅಪ್ಪು ಒಂದು. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದ್ದಾನೆ. ಬಹುತೇಕವಾಗಿ ನನಗನ್ನಿಸ್ತದೆ ಅತಿ ದೊಡ್ಡ ಹೆಸರನ್ನು ಮಾಡಿದವರೆಲ್ಲರೂ ಸಣ್ಣ ವಯಸ್ಸಿನಲ್ಲಿ ನಮ್ಮ ಬಿಟ್ಟು ಹೋಗಿದ್ದಾರೆ. ಸ್ವಾಮಿ ವಿವೇಕಾನಂದರಿಂದ ಹಿಡಿದು ಹಲವಾರು ಉದಾಹರಣೆಗಳನ್ನು ನಾನು ಕೊಡ್ಬೋದು. ಎಲ್ಲರೂ ಕೂಡ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿ ಹೋಗಿದ್ದಾರೆ. ಇವತ್ತಿನ ಕಾಲದಲ್ಲಿ ಸಮಕಾಲೀನಲ್ಲಿ ಚಿತ್ರರಂಗದ ಮುಖಾಂತರ ಸಾರ್ವಜನಿಕ ವಲಯದಲ್ಲಿ ಅವರ ಹೆಸರನ್ನು ಎಲ್ಲರ ಕನ್ನಡಿಗರ ಹೃದಯದಲ್ಲಿ ಕೆತ್ತಿ ಹೋಗಿರುವಂಥದ್ದು ನಮ್ಮ ಅಪ್ಪು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅವರು ತೀರಿ ಹೋದಾಗ ಜನಸಾಗರವೇ ಬಂತು. ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ದಿವಸ ಹೆಚ್ಚು ಜನರಿಗೆ ಅವರ ಅಂತಿಮ ದರ್ಶನ ಮಾಡುವಂಥದ್ದು ನಾವು ಮಾಡಬೇಕಾಯ್ತು. ಆದರೆ ಎಲ್ಲ ಜನರಲ್ಲಿ ಕಣ್ಣೀರನ್ನು ನೋಡಿದಾಗ ನನಗನ್ನಿಸ್ತು, ಒಬ್ಬ ವ್ಯಕ್ತಿ ಎಷ್ಟು ಪ್ರೀತಿಯನ್ನು ಕೊಡಬಹುದು, ಎಷ್ಟು ಪ್ರೀತಿಯನ್ನು ಗಳಿಸ್ಬೋದು, ಇದಕ್ಕೆ ಲೆಕ್ಕ ಹಾಕಕ್ಕೆ ಸಾಧ್ಯ ಇಲ್ಲ. ಹಣಕ್ಕೆ ಲೆಕ್ಕ ಹಾಕ್ಬೋದು, ಐಶ್ವರ್ಯಕ್ಕೆ ಲೆಕ್ಕ ಹಾಕ್ಬೋದು, ಆಸ್ತಿಗೆ ಲೆಕ್ಕ ಹಾಕ್ಬೋದು, ಆದರೆ ಪ್ರೀತಿಗೆ ಲೆಕ್ಕ ಹಾಕಕ್ಕೆ ಸಾಧ್ಯ ಇಲ್ಲ. ಅದು ಅಪ್ಪುವಿನ ಅಂತಿಮ ದರ್ಶನದಲ್ಲಿ ನಾನು ನೋಡಿದೆ. ಶರಣರನ್ನು ಮರಣದಲ್ಲಿ ನೋಡುವಂತಿದ್ದ ಅಂದಂಗೆ ನಿಜವಾಗ್ಲೂ ಕೂಡ ಒಬ್ಬ ಶರಣರ ಮರಣ ಅಪ್ಪು ಇತ್ತು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅವರು ಹಿರಿಯರು ಕಿರಿಯರು ಯಾವುದೇ ಭೇದ ಭಾವ ಇಲ್ಲದೆ ಆ ಪ್ರೀತಿಯನ್ನು ತೋರಿಸಿದ್ರು. ನಾನು ಸುಮಾರು 2 ತಿಂಗಳ ಹಿಂದೆ ಬೀದರ್ಗೆ ಹೋಗಿದ್ದೆ. ನಮ್ಮ ರಾಜ್ಯದ ಕಡೆಯ ಊರು ಗಡಿ ಭಾಗ. ಅಲ್ಲಿ ನಾವು ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ನೂರಾರು ಜನ ಅಪ್ಪುವಿನ ಅಭಿಮಾನಿಗಳೇ ಬಂದು ಗಲಾಟೆ ಮಾಡಿದರು. ಅವ್ರ ಬೇಡಿಕೆ ಏನು ಅಂದರೆ, ನಾನು ಅಪ್ಪುವಿನ ಫೋಟೋ ಹಿಡಿದು ಅವ್ರ ಜೊತೆಗೆ ಫೋಟೋ ತೆಗೆಸ್ಕೋಬೇಕು. ದೂರದ ಔರಾದ್ ತಾಲೂಕಿನ ಕಡೆ ಹಳ್ಳಿಯಲ್ಲಿ ಈ ಪ್ರೀತಿ. ಚಾಮರಾಜನಗರಕ್ಕೆ ಹೋಗಿದ್ದೆ, ಅಲ್ಲಿ ಅದೇ ರೀತಿ ಪ್ರೀತಿ. ಬೆಳಗಾವಿನ ನಿಪ್ಪಾಣಿಗೆ ಹೋಗಿದ್ದೆ, ಅದೇ ಪ್ರೀತಿ. ಯಾವ ಊರಲ್ಲೂ ಹೋದರೂ ಕೂಡ ಆ ಪ್ರೀತಿ ಇದೆ. ಹೆಂಗೆ ಸಾಧ್ಯ ಆಯಿತು? ಒಬ್ಬ ಸಾಧಕ ಅವನು. ನಿಜವಾಗಲೂ ಕೂಡ ಅಪ್ಪು ಒಬ್ಬ ಸಾಧಕ. ಸ್ವಾಮಿ ವಿವೇಕಾನಂದರು ಹೇಳಿದ್ದು ಒಂದು ಮಾತು ನೆನಪಾಗ್ತದೆ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವುದು ಸಾಧಕ ಅಂತ. ಸಾವಿನ ನಂತರ ಇವತ್ತು ಅಪ್ಪು ನಮ್ಮ ನಡುವೆ ಬದುಕ್ತಾ ಇದ್ದಾರೆ. ಹೀಗಾಗಿ ನಾವು ಸದಾಕಾಲ ಪ್ರತಿದಿನ ಅವನನ್ನು ನೆನೆಸ್ತಾ ಇದ್ದೇವೆ. ಅಂಥ ಅಪ್ಪುವಿನ ನಮನ ಇವತ್ತು ಆಗ್ತಿರುವಂಥದ್ದು ನಮ್ಮ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಭಾವುಕರಾಗಿದ್ದೇವೆ. ರಾಘಣ್ಣ ಹೇಳ್ದಂಗೆ ಸಂತೋಷ ಪಡಬೇಕಾ ದುಃಖ ಪಡಬೇಕಾ ಆ ತೊಳ್ಳಾಟದಲ್ಲಿ ನಾವಿದ್ದೆ. ಆದರೂ ಅಪ್ಪುಗೆ ನಮನ ಆಗ್ತಿರುವಂಥದ್ದು ಅದು ಸತ್ಯ, ಅದು ನಿತ್ಯ ಅಂತ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಆ ಬಲೂನನ್ನು ಹಾರಿಸಿದ್ವಿ, ಮೇಲೆ ಹೋಗ್ಬೇಕಾಯ್ತಾದ್ರೆ ಹೋಗಲಿಲ್ಲ, ಇಲ್ಲೇ ನಿಮ್ಮ ಮಧ್ಯೆನೇ ಅದು ಬಂತು. ಅಂದರೆ ಅಪ್ಪುವಿನ ಮನಸ್ಸು ಹೃದಯ ಎಲ್ಲವೂ ಇಲ್ಲೇ ನಮ್ಮ ನಡುವೆ ಇದೆ ಅನ್ನೋದನ್ನು ಅದನ್ನು ತೋರಿಸ್ಕೊಟ್ಟಿದೆ. ಹೀಗಾಗಿ ಬಂಧುಗಳೇ, ಅವರ ಹೆಸರಿನಲ್ಲಿ ಸ್ಮಾರಕವನ್ನು ಮಾಡಬೇಕು ಅನ್ನುವಂಥ ಎಲ್ಲ ಜನರ ಒತ್ತಾಸೆ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅವರ ಒಂದು ಸಮಾಧಿ ಆದಲ್ಲಿ ಅದ್ಭುತವಾಗಿರುವಂಥ ಅವರ ಜೀವನ ಚರಿತ್ರೆ ಹೇಳುವಂಥ ಡಾಕ್ಟರ್ ರಾಜ್ಕುಮಾರ್ ಜೀವನ ಚರಿತ್ರೆ ಹೇಳುವಂಥ ಒಳಗೊಂಡು ಒಂದು ಅದ್ಭುತವಾದಂಥ ಸ್ಮಾರಕವನ್ನು ನಮ್ಮ ಸರ್ಕಾರದ ವತಿಯಿಂದ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಭಾಗ್ಯ ನಂದು, ಸ್ಮಾರಕ ಮಾಡುವಂಥದ್ದು ಅಷ್ಟೇ ಅಲ್ಲ, ಕರ್ನಾಟಕ ರತ್ನ ಕೊಡುವಂಥ ಭಾಗ್ಯನೂ ಕೂಡ ನಂದಾಗಿದೆ. ಇವತ್ತು ಆ ಒಂದು ಸಾಧಕನಿಗೆ ಆ ನಮನಗಳನ್ನು ಸಲ್ಲಿಸುತ್ತಾ, ಇನ್ನೊಂದು ವಿಚಾರ, ನನ್ನ ಆತ್ಮೀಯ ಸ್ನೇಹಿತ ಅಂಬರೀಷ್, ನಾವು ಕೂಡ
ದಶಕಗಳ ಸ್ನೇಹಿತರು. ಅವರು ಚಿತ್ರರಂಗದ ಪ್ರಾರಂಭ ದಿನದಿಂದ ನಮ್ಮ ಆತ್ಮೀಯ ಸ್ನೇಹ ಇದೆ, ಒಡನಾಟ ಇದೆ. ಒಂದು ಕಾಲದಲ್ಲಿ ನಾವು ಒಂದು ವಾರಕ್ಕೆ 7 ದಿವಸ ಒಟ್ಟಿಗೆ ಇರ್ತಿದ್ವಿ. ಅಭಿಷೇಕ್, ನೀನಿನ್ನ ಹುಟ್ಟಿರಲಿಲ್ಲ ಅವಾಗ. ಅಷ್ಟು ಆತ್ಮೀಯತೆ. ಆ ವ್ಯಕ್ತಿನೂ ಕೂಡ ನಿಜವಾಗ್ಲೂ ಕೂಡ ಬಂಗಾರದ ಹೃದಯ ಇದ್ದಂಥ ವ್ಯಕ್ತಿ, ಕೊಡಗೈ ದಾನಿ. ಅವನ ಮನಸ್ಸು ಮಾಡಿದರೆ ಎಷ್ಟೋ ಗಳಿಸ್ಬೋದಾಗಿತ್ತು, ಆದರೆ ಅವ್ರು ಜನರನ್ನ ಗಳಿಸಿದ. ಹೆಂಗೆ ಅಪ್ಪು ಜನ ಗಳಿಸಿದ್ದಾನೆ, ಅಂಬರೀಷು ಆ ಕಾಲದಲ್ಲಿ ಜನರನ್ನು ಗಳಿಸಿದ್ದಾನೆ, ಪ್ರೀತಿ ಗಳಿಸಿದ್ದಾನೆ, ಅಪಾರವಾದಂಥ ಸ್ನೇಹ ಗಳಿಸಿದ್ದಾನೆ. ದೇಶ ವಿದೇಶಗಳಿಂದ ಹಿಡಿದು ಹಳ್ಳಿ ಹಳ್ಳಿಯಲ್ಲಿ ಅವನ ಸ್ನೇಹಿತರಿದ್ದಾರೆ. ಅಂಥ ಒಂದು ಸ್ನೇಹಿತರಲ್ಲಿ ನಾನು ಕೂಡ ಒಬ್ಬ. ನನ್ನ ಸ್ನೇಹಿತನ ಸ್ಮಾರಕ ಮಾಡುವಂಥ ಸೌಭಾಗ್ಯ ಕೂಡ ನನಗೆ ಸಿಕ್ಕಿತ್ತು. ಇವತ್ತು ಅದಕ್ಕೆ ನಾವು ಹಣವನ್ನು ಕೊಟ್ಟು ಪ್ರಾರಂಭ ಮಾಡಿದ್ವಿ ಸುಮಾರು 1.5 ವರ್ಷದ ಹಿಂದೆ. ಇವತ್ತು ಪೂರ್ಣ ಆಗಿದೆ. ಮಾರ್ಚ್ ಮೊದಲನೇ ವಾರದಲ್ಲಿ ಆ ಸ್ಮಾರಕವನ್ನು ನಾವು ನೀವೆಲ್ಲರೂ ಸೇರಿ ಉದ್ಘಾಟನೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಅಂಬರೀಷನ ಎಲ್ಲ ನಮ್ಮ ಸ್ನೇಹಿತರು ಒಂದು ಆಸೆಯನ್ನು ಪಟ್ಟಿದ್ದಾರೆ. ನಮ್ಮ ಬೆಂಗಳೂರಿನ ರೇಸ್ ಕೋರ್ಸ್ ರೋಡ್ಗೆ ಅಂಬರೀಷನ ಹೆಸರು ಇಡಬೇಕು ಅಂತ. ಯಾಕೆ ನಗ್ತೀರಾ? ಕರೆಕ್ಟಾಗಿದೆಯಲ್ಲ ಅದು? ಹಾಂ, ನೋಡಿ, ಎಲ್ಲರೂ ಎಸ್ ಅಂತಾರೆ. ಅಂಬರೀಷ್ ಗೊತ್ತಿರೋರು ಎಲ್ಲರೂ ಎಸ್ ಅಂತಾರೆ. ಯಾಕಂದರೆ ಅದು ಅವರು ಕುದುರೆ ಓನರ್ ಇದ್ದರು, ರೇಸ್ ಕೋರ್ಸಲ್ಲಿ ಸಮಯ ಕಳೀತಿದ್ರು, ಅದೆಲ್ಲ ಇದೆ. ಅದರ ಜೊತೆಗೆ ನಮ್ಮ ಚಿತ್ರೋದ್ಯಮದ ಚೇಂಬರ್ಸ್ ಕೂಡ ಅಲ್ಲೇ ಇದೆ, ಅದರ ಹತ್ತಿರ ಇದೆ. ಗಾಂಧಿನಗರ ಕೂಡ ಹತ್ತಿರ ಇದೆ. ಹೀಗಾಗಿ ಅವೆಲ್ಲ ಮೂರುಗಳ ಜಂಕ್ಷನ್ ಅದು. ಹೀಗಾಗಿ ಆ ರೋಡ್ಗೆ ರೇಸ್ ಕೋರ್ಸ್ ಅನ್ನೋದಕ್ಕಿಂತ ಅಂಬರೀಷನ ರಸ್ತೆ ಅಂತಂದರೆ ಭಾಳ, ರೆಬೆಲ್ ಸ್ಟಾರ್ ಅಂಬರೀಷ್ ಅವ್ರ ರಸ್ತೆ ಅಂದರೆ ಭಾಳ ಚೆನ್ನಾಗಾಗ್ತದೆ. ಅದನ್ನು ಇಡಬೇಕನ್ನುವಂಥ ತೀರ್ಮಾನವನ್ನು ನಾನು ಮಾಡಿದ್ದೇನೆ. ಅಂಬರೀಷ್ಗೂ ಭಾಳ ಖುಷಿ ಆಗ್ತದೆ. ಸರಿಯಾದ ರಸ್ತೆಯನ್ನು ನನ್ನ ಹೆಸರಿನಲ್ಲಿ ಇಟ್ಟಿಯಪ್ಪ ನೀನು ಅಂತ ಹೇಳ್ತಾನೆ ಅವನು. ವಿಲ್ ಬಿ ವೆರಿ ಹ್ಯಾಪಿ. ಅವನ ಭಾಷೆಯಲ್ಲಿ ಹೇಳಬೇಕಾದ್ರೆ, ನನ್ನ ಮಗನೇ ಕರೆಕ್ಟಾಗಿ ಇಟ್ಟಿದೆಯಾ ನಿನ್ನ ಹೆಸರು ಅಂತ. ನಾನು ಹೇಳ್ತೀನಿ ಎಲ್ಲಿಂದ, ಮಗನೇ ನೀ ಎಲ್ಲ ಏನೇನೆಲ್ಲ ಮಾಡಿದ್ಯಾ ನನಗೆ ಗೊತ್ತಿದೆ, ಅದಕ್ಕೆ ಸರಿಯಾದ ಹೆಸರನ್ನು ನಾನು ಇಟ್ಟಿದ್ದೇನೆ ಅಂತ ಹೇಳ್ತೀನಿ. ಇವತ್ತು ಈ ಕ್ಷಣದಲ್ಲಿ ಆ ಎಲ್ಲ ಸ್ನೇಹಿತರು, ನಮ್ಮ ಯುವ ಸ್ನೇಹಿತ ಅಪ್ಪು, ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್, ಈ ವ್ಯಕ್ತಿತ್ವಗಳು ನಮ್ಮನ್ನು ರಂಜಿಸೋದಕ್ಕೆ ಹುಟ್ಟಿದ್ದು ಅಷ್ಟೇ ಅಲ್ಲ, ರಂಜಿಸಿ ನಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಿರುವಂಥ ಜೀವಗಳು. ಇವುಗಳು ಸದಾ ಕಾಲ ಅವರ ಹೆಸರು ಅಮರವಾಗಿರ್ತದೆ, ನಮ್ಮ ಹೃದಯದಲ್ಲಿ ಶಾಶ್ವತ ಸ್ಥಾನಗಳಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಮತ್ತೊಮ್ಮೆ ನಾನು ಅಶೋಕ್ ಅವರಿಗೆ ವಿಶೇಷವಾಗಿರುವಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವ್ರ ಕಾರ್ಯ ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ. ಪದ್ಮನಾಭ ನಗರಕ್ಕೆ ನಿಜವಾಗಲೂ ಕೂಡ ಒಂದು ಮಾದರಿಯ ಪದ್ಮನಾಭನಗರ ಕ್ಷೇತ್ರ ಆಗಲಿ, ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಆರೈಕೆ ಮಾಡಿ, ಹಂಗಂತ ಮತ್ತು ನಾಳೆನೇ ಗ್ರಾಂಟ್ ಕೇಳಕ್ಕೆ ಬರಬೇಡ. ಈಗಿದ್ದ ಗ್ರಾಂಟಲ್ಲಿ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಈ ಸತಿ. ನೆಕ್ಸ್ಟು ಮತ್ತೆ ಸರ್ಕಾರ ಬಂದೇ ಬರ್ತದೆ, ನಮ್ದು ಏನು ಚಿಂತೆ ಮಾಡೋಕ್ಕೆ ಹೋಗಬೇಡ. ಅವಾಗಿದ್ರೆ ಡಬಲ್ ಗ್ರಾಂಟನ್ನು ಕೊಡೋಣ. ಬಂಧುಗಳೇ, ನಿಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷ ಆಗಿದೆ. ತಾವು ಮನೋರಂಜನೆಯನ್ನು ನೋಡಲು ಬಂದಿದ್ದೀರಿ. ಇನ್ನು ಭಾಳ ಹೊತ್ತು ಮಾತಾಡಿದರೆ ನಮ್ಮ ಪ್ರೀತಿ ವಿಶ್ವಾಸದಲ್ಲಿ ಸ್ವಲ್ಪ ಕೊರತೆ ಆಗುತ್ತೆ, ನನಗೆ ಗೊತ್ತಿದೆ. ನೀವು ಬೇಡ ಅನ್ನೋಕ್ಕಿಂತ ಮುಂಚೆ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.